ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಮುರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಂಡ್ರೆ ನಮಗೆ ನೋಟಿಫಿಕೇಷನ್ ಮುಖಾಂತರ ಹೆಚ್ಚಿನ ಮಾಹಿತಿಗಳು ನಮ್ಮ ಚಾನಲ್ನಿಂದ ಸುಲಭವಾಗಿ ದೊರಕ್ತವೆ. ಅದೇ ರೀತಿಯಾಗಿ ಈಗ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ಶಾಲೆಯ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿದ್ದು, ಬಿಡುಗಡೆಯಾದ ಅಂದರೆ ಆ ಒಂದು ಲಿಸ್ಟ್ನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸಲು ಕೂಡ ಏನು ಅಧಿಸೂಚನೆಗಳನ್ನು ಹೊರಡಿಸಿದ್ರು. ಈಗಾಗಲೇ ಮುರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿಸಿದ್ದೀರಿ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯದಲ್ಲೂ ಕೂಡ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಮಾಡಿಸೋಕ್ಕೆ ಅವರು 3ನೇ ತಾರೀಕಿನವರೆಗೂ ನಿಮಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದರು. ಈ ಒಂದು ಲಿಸ್ಟ್ನಲ್ಲಿ ಕೂಡ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿಸಿದ್ದೀರಿ ಅಂದ್ಕೊಳ್ತೀನಿ ಈಗಾಗಲೇ ಹೋಗಿ. ಓಕೆ, ಅದೇ ರೀತಿಯಾಗಿ ಈಗ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಏನು ಆಯ್ಕೆಯಾದಂಥ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ಮುರಾರ್ಜಿ ಶಾಲೆಗೆ ಹೋಗ್ತಾರೆ, ಕೆಲವು ವಿದ್ಯಾರ್ಥಿಗಳು ನವೋದಯ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ನವೋದಯಕ್ಕೆ ಹೋಗ್ತಾರೆ. ಅಂದರೆ ಏನು 3 ಪರೀಕ್ಷೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ತಮಗೆ ಇಚ್ಛೆ ಇರುವಂಥ ಒಂದು ಶಾಲೆಯನ್ನು ಏನು ಮಾಡ್ತಾರೆ, ಅವರು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಆದರ್ಶ ವಿದ್ಯಾಲಯದ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎಲ್ಲಿವರೆಗೂ ಅಂತಂದರೆ 3ನೇ ತಾರೀಕು, ಅಂದರೆ ಇವತ್ತು 3 ಹೌದಾ, ಇವತ್ತಿನ ತಾರೀಕಿನವರೆಗೂ ಅವರು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಲಾಸ್ಟ್ ಕೊನೆಯ ದಿನಾಂಕ ಇರ್ತದೆ. ಇವತ್ತಿನ ಒಳಗೆ ಆದಷ್ಟು ಬೇಗ ನೀವು ಇನ್ನೂ ಯಾರು ಕೂಡ ಅಡ್ಮಿಷನ್ ಮಾಡಿಸಿಲ್ಲ, ಬೇಗನೆ ಹೋಗಿ ಅಡ್ಮಿಷನನ್ನು ಮಾಡಿಸ್ರಿ. ಅದೇ ರೀತಿಯಾಗಿ ಇಲ್ಲಿ ಉಳಿದಂಥ ಸೀಟುಗಳನ್ನು ಯಾವ ರೀತಿಯಾಗಿ ಹಂಚ್ತಾರೆ ಅನ್ನೋದಾದರೆ, ಈಗ ಯಾವ ವಿದ್ಯಾರ್ಥಿ ಈಗ ಒಂದು 120 ವಿದ್ಯಾರ್ಥಿಗಳ ಒಂದು ಮೊದಲನೇ ಸುತ್ತಿನ ಲಿಸ್ಟನ್ನು ಬಿಟ್ಟಿದ್ದಾರೆ, ಆ ಒಂದು ಲಿಸ್ಟ್ನಲ್ಲಿ ಇನ್ನೂ ಉಳಿದಂಥ ಸೀಟುಗಳು ಯಾವ ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನನ್ನು ಮಾಡಿಸಿರೋದಿಲ್ಲಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ, ಈ ಒಂದು ಉಳಿದಂಥ ಸೀಟುಗಳು ನೀವು ಇಲ್ಲಿ ನೋಡ್ಬೋದು. ಪಟ್ಟಿ ಪ್ರಕಟಣೆ, ಮೊದಲನೇ ಸುತ್ತಿನ ದಾಖಲೆ ನಂತರ ಲಭ್ಯವಿರುವ ಉಳಿಕೆ ಸೀಟುಗಳಿಗೆ ಮೀಸಲಾತಿ ಅನ್ವಯ ಸೀಟುಗಳ ಪ್ರಕಟಣೆ. ಅಂದ್ರೇನು, ಇನ್ನೂ ಉಳಿದಂಥ ಸೀಟುಗಳು 120 ಸೀಟುಗಳಲ್ಲಿ ಇನ್ನೂ ಖಾಲಿ ಉಳಿದಂಥ ಸೀಟುಗಳಲ್ಲಿ ಮೀಸಲಾತಿ ಅನ್ವಯ ಅಂದರೆ ಕ್ಯಾಟಗರಿ ವೈಸ್ ಯಾವ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ತೊಗೊಂಡಿದ್ದಾನೆ ಅಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಲಿಸ್ಟ್ನಲ್ಲಿ ಏನು ಮತ್ತೆ ಕಾಲಾವಕಾಶ ಇರುತ್ತೆ, ಯಾವ ಒಂದು ವಿದ್ಯಾರ್ಥಿಗಳು ನೆಕ್ಸ್ಟ್ ಅವಕಾಶ ಸಿಗುತ್ತಲ್ಲ ಅಂಥ ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ, ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂದರೆ ಉಳಿದಂಥ ಸೀಟ್ಗಳಿಗೆ ಕ್ಯಾಟಗರಿ ವೈಸ್ ಅವ್ರು ಏನು ಮಾಡ್ತಾರೆ, ಆಯ್ಕೆಯನ್ನು ಮಾಡಿ ಇಲ್ಲಿ ದಿನಾಂಕ ಎಷ್ಟು 5/6/2026 ನಾಳೆ ಅಥವಾ ನಾಡಿದ್ದು ಏನು ಮಾಡ್ತಾರೆ, ಈ ಒಂದು ಲಿಸ್ಟನ್ನು ಕೂಡ ಅವರು ಬಿಡ್ತಾರೆ. ಆ ಒಂದು ಲಿಸ್ಟನ್ನು ಕೂಡ ತಾವು ಗಮನಿಸ್ಬೋದು. ಆ ಒಂದು ಲಿಸ್ಟ್ ಬಂದ ತಕ್ಷಣವೂ ಕೂಡ ನಾನು ವಿಡಿಯೋ ಮುಖಾಂತರ ತಮಗೆ ಆ ಲಿಸ್ಟ್ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಿಮಗೆ ಸುಲಭವಾಗಿ ತಿಳಿಸಿಕೊಡ್ತೀನಿ. 2ನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣವೂ ಕೂಡ ನಿಮಗೆ ಮಾಹಿತಿಯನ್ನು ನಾನು ನೀಡ್ತೀನಿ. ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸುಲಭವಾಗಿ ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ದೊರಕ್ತವೆ. ಸೊ ಅದೊಂದು ಕಾರಣದಿಂದ ಈ ಒಂದು ಅಂದರೆ ನೀವು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳು 2ನೇ ಸುತ್ತು ಮತ್ತು 3ನೇ ಸುತ್ತಿಗಾಗಿ ಕಾಯ್ತಾ ಇರ್ತೀರಿ. ಸೊ ಇನ್ನು ಉಳಿಕೆ ಇರುವಂಥ ಸೀಟಿನಲ್ಲಿ ಕೂಡ ಈ ಮೊದಲನೇ ಸುತ್ತಿನಲ್ಲೇ ನೀವು ಆಯ್ಕೆ ಆಗುವಂಥ ಸಾಧ್ಯತೆಗಳು ಇರ್ಬೋದು ನಿಮ್ಮ ಅಂಕಗಳ ಮೇಲೆ. ಸೊ ಆ ಒಂದು ಕಾರಣದಿಂದ ಈ ಒಂದು 5ನೇ ತಾರೀಕಿಗೆ ಈ ಒಂದು ಏನು ಉಳಿಕೆ ಸೀಟುಗಳ ಮೀಸಲಾತಿ ಅನ್ವಯ ಸೀಟು ಹಂಚಿಕೆ ಕೂಡ ಏನು ಪ್ರಕಟಣೆ ಆಗ್ತದೆ. ಪ್ರಕಟಣೆ ಆದ ತಕ್ಷಣವೇ ನಾನು ನಿಮಗೆ ವಿಡಿಯೋ ಮುಖಾಂತರ ಈ ಒಂದು ಮಾಹಿತಿಯನ್ನು ನೀಡ್ತೇನೆ. ಸೊ ಒಂದು ಕಾರಣದಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ, ಅದೇ ರೀತಿಯಾಗಿ 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಆಲ್ರೆಡಿ. ಸೊ 2ನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣವೇ ನಿಮಗೆ ನಾನು ತಿಳಿಸ್ತೀನಿ. ಸೊ ಆ ಒಂದು ಕಾರಣದಿಂದ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ತಾವುಗಳು ಕಮೆಂಟ್ಸ್ ಮುಖಾಂತರ ನನಗೇನಾದರೂ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.